ರಾಮರೆಡ್ಡಿ ಅಂಡ್ ಗ್ಯಾಂಗ್ ವಿರುದ್ಧ ಕೆರೆ ಒತ್ತುವರಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇವಾಗ 4 ಎಕರೆ 22 ಗುಂಟೆ ಒತ್ತುವರಿ ಮಾಡಿ ಕಳ್ಳಾಟ, ಒತ್ತುವರಿ ಮಾಡಿ ಬಡವರಿಗೆ ಸೈಟ್ಗಳ ಮಾರಾಟ ಮಾಡಿರ್ತಕ್ಕಂಥ ಆರೋಪ. 100ಕ್ಕೂ ಹೆಚ್ಚು ಮನೆಗಳನ್ನ ಜನ ಕಟ್ಕೊಂಡಿದ್ದಾರೆ. 4 ಎಕರೆ ಅಂದ್ರೆ 1 ಎಕರೆಗೆ ನನ್ನ ಪ್ರಕಾರ ಒಂದು 40 ಸೈಟ್ ಮಾಡ್ಬೋದು. ಗುಂಟೆಗೆ ಒಂದು ಸೈಟು ಅಂದ್ರೆ 40 ಸೈಟ್ ಮಾಡ್ಬೋದು. 40 ಪ್ಲಸ್ 22 62 ಸೈಟ್ ಮಾಡಿದ್ದಾರೆ ಇವರು. ಈಗ ಮನೆ ನೆಲಸಮ ಮಾಡಿದ್ದಾರೆ, ನಿವಾಸಿಗಳು ಕಣ್ಣೀರಿಡ್ತಾ ಇದ್ದಾರೆ. 62 ಸೈಟ್ ಮಾಡ್ಬೋದು. 20-30 ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹೆಂಗೆ, ಯಾವ ಲೆಕ್ಕ ಇದು? ಎಲ್ಲರೂ ಶಾಮೀಲಾಗಿದ್ದಾರೆ. ಇದು ನನ್ನ ಪ್ರಕಾರ ಇದು ಎಲ್ಲರ ಮೇಲೂ ದೂರು ದಾಖಲಾಗಬೇಕು. ವಾರ್ಡ್ ಇಂದ ಹಿಡಿದು ಸಬ್ ರಿಜಿಸ್ಟ್ರಾರ್ ಇಂದ ಹಿಡಿದು ಆ ರಾಮರೆಡ್ಡಿ ಅಂಡ್ ಗ್ಯಾಂಗ್ ಇಂದ ಹಿಡಿದು ಪ್ರತಿಯೊಬ್ಬರು ನುಂಗಿದಾರ ದುಡ್ಡು. ಇಲ್ಲಿ ಕೆರೆ ಒತ್ತುವರಿ ಮಾಡ್ಕೊಂಡಿರೋ ಜಾಗಕ್ಕೆ ಕಂದಾಯ ಕಟ್ಟಿಸ್ಕೊಂಡವ್ರು ಯಾರು? ಸರ್, ನಾವು 10 ವರ್ಷ ಮುಂಚೆ ಪಿನ್ಯಾದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಅದು ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡಿಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದ್ದೀವಿ ಸರ್. ನಾವಿಲ್ಲಿ ಗಾರ್ಮೆಂಟ್ಸ್ ಅಲ್ಲೇ 3 ವರ್ಷ ಕೆಲಸ ಮಾಡಿಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದ್ದೀವಿ. ಇನ್ನೂ ಬಡ್ಡಿನೇ ತೀರ್ಲಿಲ್ಲ ಸರ್. ನಮಗೆ ಸಾಲನೇ ತೀರ್ಲಿಲ್ಲ. ಇನ್ನು ಸಾಲನೇ ನಮ್ಗೆ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಏನ್ ಬಂದ್ರೆ ನಾವೇನಾಗಬೇಕು? ವಯಸ್ಸಾಗಿರೋ ನೋಡಿ ಸರ್, ಇವ್ರು ನಿಕ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಅತ್ತೆ ನಿಕ್ಕೊಂಡು ನಾವೇನ್ ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ ಸಾಲ ಮಾಡ್ಬಿಟ್ಟು 6 ಲಕ್ಷ ಕೊಟ್ಕೊಂಡು ಸರ್. ನಮ್ಗೆ ಟೈಲರ್ ಅಂತ ಒಬ್ರು ಅವ್ರು ತಗೊಂಡಿದ್ರು. ನಮ್ಗೆ ಅವ್ರು ಮಾರಿದ್ರು. ಹಿಂದೆಗಡೆ ಮನೆ ಅವರು ಇಲ್ಲ ಸರ್. ನಮ್ಮ ಹತ್ರ ಪತ್ರ ಇದೆ ಸರ್. 3 ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ. ನಾವು ದಸರಾ ತತ್ತ ತಗೊಂಡಿದ್ದು ನಮ್ಮ ಅತ್ತೆ ತಗೊಂಡಿದ್ದೀವಿ. 25 ವರ್ಷ ಆಯ್ತು ನಾವು ಬಂದು. ಅವಾಗೆಲ್ಲ ಗೌರ್ಮೆಂಟ್ ಬಂದು ನಮಗೆ ಕೇಳಿಲ್ಲ, ಮನೆ ಕಟ್ಬೇಡಿ ಏನು ಕೇಳಿಲ್ಲ. ಇವಾಗ ಬಂದು ರಿಜಿಸ್ಟರ್ ಮಾಡ್ಬೇಕಾದ್ರೆಲ್ಲ ಗೌರ್ಮೆಂಟ್ ಹೆಂಗ್ ರಿಜಿಸ್ಟರ್ ಮಾಡ್ಕೊಡುತ್ತೆ? ನಮ್ಮ ಹತ್ರ ಅಮೌಂಟ್ ತಗೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ನಾವು ಗೌರ್ಮೆಂಟ್ ಅಲ್ಲಿ ಓದಿಸ್ತಾ ಇದೀವಿ. ಇವಾಗ ಬಂದು ಸಾಮಾನೆಲ್ಲ ಎತ್ತಾಕಿ ಹೊರಗೆ ನಾವು ಹೊಡಿಬೇಕು ಅಂತ ನಾವು ಕೆಲಸದಿಂದ ಓಡ್ ಬರ್ತಾ ಇದೀವಿ. ಇವಾಗ ನಾವು ಅದನ್ನ ಕೇಳ್ಕೊಂಡು ಕಂದಾಯ ಕಟ್ಸ್ಕೊಂಡಿದ್ದಾರೆ ನಮ್ಮ ಹತ್ರ. ಹೆಂಗ್ ಕಟ್ಸ್ಕೊಂತಾರೆ? ಗೌರ್ಮೆಂಟ್ ಕಾರ್ ಹೆಂಗ್ ಕಟ್ಸ್ಕೊಬೋದಲ್ಲ? ಬೇಡ, ನಿಮಗೆ ಈ ಮನೆ ಕಟ್ಟಬಾರ್ದು ಅಂತ ನಮಗೆ ಸ್ಟಾಪ್ ಮಾಡಿದ್ರೆ ನಾವು ಕಟ್ಟ ಇದೇ ಇರ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 300ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ನಾವೀಗ ಆಲ್ರೆಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇವತ್ತು ಸಹ ಇಲ್ಲಿ ದೊಡ್ಡ ನಾಗಮಂಗಲ ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಅಷ್ಟೇ ಅಲ್ಲ, ಒತ್ತುವರಿ ಮಾಡಿ ಯಾರೋ ಬಡವ್ರ ಮನೆ ಕಟ್ಕೊಂಡ್ರೆ ಬೇರೆ ವಿಷಯ. ಈ ಥರದವರು ಒಂದಿಷ್ಟು ಜನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಡವರಿಗೆಲ್ಲ ಸೈಟನ್ನು ಮಾರಿದ್ದಾರೆ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆರೆ ಜಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರೆಲ್ಲರನ್ನ ತೆರವು ಮಾಡೋ ಕೆಲಸವನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಹೆಂಗ್ರಿ ಸಾಧ್ಯ ಇದು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ಸೈಟ್ಗಳನ್ನು ಸೈಟಾಗಿ ಮಾಡಿದವ್ರು ಯಾರು? ಮಾಡಿದ್ಮೇಲೆ ಮಾರಿದವ್ರು ಯಾರು? ಮಾರಿದಾಗ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರು ಯಾರು? ಕಂದಾಯ ಕಟ್ಟಿಸ್ಕೊಂಡವ್ರು ಯಾರು? ವಾರ್ಡ್ ಇಂಜಿನಿಯರ್ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಹಿಂಗೆ ಕೊಟ್ಟರು? ಇಷ್ಟೆಲ್ಲ ಪ್ರಶ್ನೆಗಳಿರಬೇಕಾದ್ರೆ ಈ ಬಡವರ ಮೇಲೆ ಗದಾಪ್ರಹಾರ ಮಾಡಿ ಏನು ಪ್ರಯೋಜನ ಅಂತ? ಖಂಡಿತ ಅರವಿಂದ್, ಏನು ಪರಪ್ನಗರ ಸಮೀಪದ ದೊಡ್ಡನಾಗಮಂಗಲ ಮತ್ತು ರಾಯಸಂದ್ರ ಕೆರೆಗೆ ಸಂಬಂಧಪಟ್ಟಂತಹ ಸರ್ವೆ ನಂಬರ್ 54ರಲ್ಲಿ ಸುಮಾರು 56 ಎಕರೆ 20 ಗುಂಟೆ ಕೆರೆ ಜಾಗ ಇದ್ದು ಅದರಲ್ಲಿ 4 ಎಕರೆ 22 ಗುಂಟೆ ಈಗ ಒತ್ತುವರಿ ಆಗಿರುವಂತದ್ದು ಕಂಡು ಬಂದಿರುವಂತದ್ದು. ಅಂದ್ರೆ ಈಗ ಏನು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರು ರಾಮರೆಡ್ಡಿ ಮತ್ತು ಅವ್ರ ಗ್ಯಾಂಗ್ ಜೊತೆಲಿ ಒಂದಷ್ಟು 15 ವರ್ಷ 20 ವರ್ಷಗಳ ಹಿಂದೆ ಒಂದು 5 ಲಕ್ಷ 10 ಲಕ್ಷ ಈ ರೀತಿ ಹಣವನ್ನ ಕೊಟ್ಟು ಇಲ್ಲಿನ ಬಡವರು ಪರ್ಚೇಸ್ ಮಾಡ್ಕೊಳ್ತಾರೆ. ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ಮನೆಗಳನ್ನ ಸ್ವೀಟ್ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದು
ಸಾಲ ಬಡ್ಡಿಗೆ ತಂದು ಹಣವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇರೋಂಥದ್ದು. ಅಂದ್ರೆ ಈಗ ಜಿಲ್ಲಾಧಿಕಾರಿಗಳ ನೇತೃತ್ವ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕಂದಾಯ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಪರಪ್ಪನಗರ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಬಂದು ಈಗ ಮನೆಗಳ ಕಾಂಪೌಂಡ್ಗಳನ್ನ ಮತ್ತು ಕೆಲವೊಂದು ಮನೆಗಳನ್ನ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇಲ್ಲಿನ ನಿವಾಸಿಗಳು ದೊಡ್ಡ ಮಟ್ಟಕ್ಕೆ ಆತಂಕವನ್ನು ಆಕ್ರೋಶ ಪಡಿಸ್ತಾರೆ. ಜೊತೆಗೆ ನಮ್ಗೆ ಇಷ್ಟು ವರ್ಷ ನಾವು ಇಲ್ಲಿ ಜೀವನ ಮಾಡ್ತಿದ್ವಿ, ಜೊತೆಗೆ ನಾವು ಯಾವುದೇ ಸರ್ಕಾರಿ ಜಾಗದಲ್ಲಿ ಬಂದು ಮನೆ ಕಟ್ಕೊಂಡಿಲ್ಲ, ನಾವು ಈ ತರ ಸೈಟ್ ಅನ್ನ ತಗೊಂಡು ಮನೆಯನ್ನ ಕಟ್ಕೊಳ್ತಾ ಇದೀವಿ, ಈಗ ನಮ್ಮ ಮನೆಗಳನ್ನ ಹೊಡೆದಾಕ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಗೋಳಾಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ನೋಡ್ತಾ ಇದ್ರೆ ಇದು ಕೋನಪ್ಪ ನಗರದ ಪುರಸಭೆ ವ್ಯಾಪ್ತಿಗೆ ಬರುವಂತದ್ದು. ಪಂಚಾಯತಿಲೂ ಸಹ ನಾವು ಖಾತೆ ಕಟ್ಟಿದೀವಿ, ಕಂದಾಯ ಕಟ್ಟಿದೀವಿ, ಮತ್ತೆ ನಮ್ಮ ಹೆಸರಿಗೆ ಇಲ್ಲಿ ಕರೆಂಟ್ ಸಹ ಕೊಟ್ಟಿದ್ದಾರೆ. ಆದ್ರೆ ಈಗ ಏಕಾಏಕಿ ಈ ಜಾಗ ಪೂರ್ತಿ ಸರ್ಕಾರಿ ಜಾಗ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳಬೇಕು ಅನ್ನೋದು ಈಗ ಅವರೊಂದು ಆಕ್ರೋಶ ವ್ಯಕ್ತಪಡಿಸಿರುತ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ತೆರವು ಮಾಡೋದಕ್ಕೆ ಮನೆಗಳನ್ನ ಬಿಡಲ್ಲ ಅಂತೇಳಿ ಈಗ ಜೆಸಿಪಿಗಳಿಗೆ ಅಡ್ಡವಾಗಿ ಜನ ಕೂಳ್ತಿರುವಂತದ್ದು. ಅಂದ್ರೆ ಈಗಾಗಲೇ ಸ್ಥಳದಲ್ಲಿ ಕಂದಾಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದು, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಜೊತೆಗೆ ರಾಮ್ ರೆಡ್ಡಿ ಅಂಡ್ ಗ್ಯಾಂಗ್ ಅನ್ನ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ತನಿಖೆಯನ್ನ ಮಾಡಿಸ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿರುವಂತದ್ದು. ಅರವಿಂದ್. ರೈಟ್ ಅಂಬರೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಮ್ಗೆ ಅರ್ಥನೇ ಆಗಲ್ಲ, ಈ ಮನೆಗಳಿಗೆ ವಾಟರ್ ಕನೆಕ್ಷನ್ ಕೊಟ್ಟವ್ರು ಯಾರು, ಈ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಟ್ಟವ್ರು ಯಾರು, ಅದೆಲ್ಲ ಯಾರ ಮುಖಾಂತರ ಆಗಿರಬೇಕು? ಮೋಸ, ದಗಲ್ಬಾಜಿ.